ಓಕೆ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ವಾಟ್ಸಪ್ನಲ್ಲಿ ನಮಗೆ ಬೇಕಾದಂತಹ ಚಾರ್ಟನ್ನು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ಸೊ ನಾನೀಗ ವಾಟ್ಸಪ್ಗೆ ಹೋಗ್ತೀನಿ. ನನಗೆ ಬೇಕಾದಂಥ ಚಾರ್ಟ್ ಮೇಲೆ ನಾನು ಟಚ್ ಮಾಡ್ತೀನಿ. ಮೊಬೈಲ್ ಟೆಕ್ಕಿಂಗ್ ಕನ್ನಡ ಸಿಕ್ಕಿದೆ. ಸೊ ನಾನು ಇದ್ರ ಮೇಲೆ ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡೋದ್ರ ಮುಖಾಂತರ ಅಲ್ಲಿ ಆ್ಯಡ್ ಟು ಚಾರ್ಟ್ ಶಾರ್ಟ್ಕಟ್ ಏನೋ ಸಿಗುತ್ತೆ. ಸೊ ಅದು ಏನು ಆಪ್ಷನ್ ನೋಡೋಣ. ಓಕೆ, ಇದಲ್ಲ. ಓಕೆ, ಸ್ವೈಪ್ ಅಪ್ ಅಥವಾ ಸ್ವೈಪ್ ಡೌನ್ ಮಾಡಬೇಕು ಒಂದು ಬೆರಳಿಂದ. ಓಕೆನಾ, ಸ್ಕ್ರೀನ್ ಮೇಲೆ, ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಆ್ಯಡ್ ಚಾರ್ಟ್ ಶಾರ್ಟ್ಕಟ್ ಅಂತಿದೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋದ್ರ ಮುಖಾಂತರ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡಬೇಕಂತ ಕೇಳ್ತಾ ಇದೆ. ಓಕೆ, ಕ್ಯಾನ್ಸಲ್ ಆ್ಯಡ್ ಬಟನ್ನ ಕ್ಲಿಕ್ ಮಾಡೋಣ. ಈಗ ಅದು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಆಗಿದೆ. ಸೊ ನಾನು ಹೋಮ್ ಸ್ಕ್ರೀನ್ ಬಂದಿದ್ದೀನಿ. ಇನ್ನೂ ಒಂದು ಆಪ್ಷನ್ ಏನಪ್ಪ ಅಂತಂದರೆ, ಈಗ ಹೋಮ್ ಸ್ಕ್ರೀನ್ ಆ್ಯಡ್ ಆಗಿದೆ ಅದು ಆಲ್ರೆಡಿ. ಸೊ ನೀವು ಮೊಬೈಲ್ ಟೆಕ್ಕಿಂಗ್ ಕನ್ನಡ ಗ್ರೂಪ್ ಅಥವಾ ಯಾವುದೇ ಒಂದು ನಿಮಗೆ ಬೇಕಾದಂತಹ ಯಾವುದೇ ಒಂದು ಗ್ರೂಪ್ ಆಗಲಿ ಅಥವಾ ಚಾರ್ಟ್ ಆಗಲಿ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡು ಅಲ್ಲಿ ಮೋರ್ ಆಪ್ಷನ್ಸ್ ಅಂತ ಇರುತ್ತಲ್ಲ ಮೇಲ್ಗಡೆ, ಸೊ ಅದ್ರ ಒಳಗಡೆ ಹೋದರೂ ಕೂಡ ನಿಮಗೆ ಸೇಮ್ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದರೆ ಅಲ್ಲಿ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಆಗುತ್ತೆ. ಸೊ ಈಗ ನೋಡಿ, ಇಲ್ಲಿ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಆಗಿದೆ. ಸೊ ಇದನ್ನು ರಿಮೂವ್ ಮಾಡೋದು ಹೇಗೆ? ಸೇಮ್ ಹಾಗೆ ನಾನು ಸ್ವೈಪ್ ಡೌನ್ ಅಥವಾ ಸ್ವೈಪ್ ಅಪ್ ಮಾಡೋದ್ರ ಮುಖಾಂತರ ರಿಮೂವ್ ಫ್ರಮ್ ಹೋಮ್ ಸ್ಕ್ರೀನ್ ಅಂತ ಸಿಗುತ್ತೆ. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಈಗ ಮೊಬೈಲ್ ಟೆಕ್ಕಿಂಗ್ ಕನ್ನಡ ಅಂತ ಏನು ಗ್ರೂಪ್ ನಾನು ಆ್ಯಡ್ ಮಾಡ್ಕೊಂಡಿದ್ದೆ ಹೋಮ್ ಸ್ಕ್ರೀನ್ಗೆ, ಅದು ರಿಮೂವ್ ಆಯಿತು. ಸೊ ಇಂತಹ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.